ಧಾರಾಕಾರ ಮಳೆಗೆ ಮನೆಗೆ ನುಗ್ಗಿದ ಮಳೆ ನೀರು. ನೀರಿನಲ್ಲಿ ಕೊಚ್ಚಿ ಹೋದ ಆಹಾರ ಪದಾರ್ಥಗಳು, ದಾಖಲೆ ಪತ್ರಗಳು. ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ನುಗ್ಗಿದ ಮಳೆ ನೀರು. ರಾಜ್ಯಾದ್ಯಂತ ನಿನ್ನೆ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು, ರಾತ್ರಿ ಇಡೀ ಸುರಿದ ಭಾರೀ ಮಳೆಗೆ ಮನೆಯೊಂದಕ್ಕೆ ಮಳೆ ನೀರು ನುಗ್ಗಿ ಕುಟುಂಬವೊಂದು ಪರದಾಡಿರುವ ಘಟನೆ ಅರಸೀಕೆರೆ ತಾಲೂಕಿನ ಪುರಲೇಹಳ್ಳಿ ಗ್ರಾಮದ ಚಿಕ್ಕಮನಹಳ್ಳಿಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿಯಿಂದ ಹಾಸನ ಜಿಲ್ಲೆಯಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು, ಅರಸೀಕೆರೆ ತಾಲೂಕಿನ ಚಿಕ್ಕಮನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸಮಸ್ಯೆಯಿಂದ ಬಂದಂತಹ ಮಳೆ ನೀರು ಸರಿಯಾದ ರೀತಿ ಹರಿಯದೆ ಶಂಕರಲಿಂಗೇಗೌಡ ಎಂಬುವವರ ಮನೆಗೆ ನೀರು ನುಗ್ಗಿದ್ದು, ಅಡುಗೆ ಮಾಡುವ ಪದಾರ್ಥ ಸೇರಿದಂತೆ ದಾಖಲೆ ಪತ್ರಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಈ ಭಾಗದಲ್ಲಿ ಕಳೆದ 5 ವರ್ಷದಿಂದ ಮಳೆಯಿಂದ ಇದೇ ರೀತಿ ಸಮಸ್ಯೆ ಆಗ್ತಿದೆ. ಮಳೆ ಬಂದ್ರೆ ಸಾಕು ಮನೆಗೆ ನೀರು ನುಗ್ಗುತ್ತೆ. ಹಲವು ಬಾರಿ ಪಿಡಿಒ ಹಾಗೂ ಪಂಚಾಯಿತಿ ಸದಸ್ಯರಿಗೆ ಈ ಬಗ್ಗೆ ದೂರು ನೀಡಿದ್ರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ ಎಂದು ಶಂಕರ್ ಲಿಂಗೇಗೌಡ ಅವರು ಮಗಳು ಕಿಡಿಕಾರಿದ್ರು. ನಮಸ್ಕಾರ. ನಾವು ಚಿಕ್ಕಮನಹಳ್ಳಿ ಗ್ರಾಮದಿಂದ. ಇವ್ರು ನಮ್ಮ ತಂದೆ ಶಂಕರಲಿಂಗೇಗೌಡ, ಇವ್ರು ನಮ್ಮ ತಾಯಿ ಜಗದಾಂಬ. 3 ದಿನದಿಂದ ಮಳೆ ಬಂದು ನಮ್ಮ ಮನೆ ಎಲ್ಲ ತುಂಬೋಗಿದೆ. ಅಲ್ಲಿ ಡ್ರೈನೇಜ್ ಕಟ್ಕೊಂಡು ಡ್ರೈನೇಜ್ ಇಂದ ನೀರು ಮುಂದೆ ಹೋಗಕ್ಕೆ ಯಾರು ಬಿಟ್ಕೊಡ್ತಿಲ್ಲ. ಹಂಗಾಗಿ ಎಲ್ಲ ನಮ್ಮ ಮನೆ ಒಳಗೆ ನೀರೆಲ್ಲ ತುಂಬಾ ಬರ್ತಿದೆ. ಎಲ್ಲ ಸಾಮಾನೆಲ್ಲ ನೀರೊಳಗೆ ತೇಲ್ಕೊಂಡು ಹೋಗ್ತಿದೆ. ನಾನು 2.5 ವರ್ಷದ ಚಿಕ್ಕ ಮಗ ಇವ್ರ ಹತ್ರ ಇರೋದ್ರಿಂದ ಅವ್ನ್ ಇಟ್ಕೊಂಡು ಏನ್ ಮಾಡ್ಬೇಕು, ನಮ್ಮ ಅಪ್ಪಾಜಿಗೆ ಕಣ್ ಕಾಣಿಸಲ್ಲ. ನಮ್ಮ ಅಪ್ಪಾಜಿ ಎಲ್ಲಿ ಕರೆಂಟ್ ಇಲ್ಲಿ ಮಳೆ ಬಂದ್ಬಿಟ್ರೆ ಕರೆಂಟೇ ಹೋಗ್ಬಿಡುತ್ತೆ. ಎಲ್ಲಾ ಮನೆ ಒಳಗೆ ನೀರ್ ತುಂಬ್ಕೊಂಡು ವಸ್ತುಗಳೆಲ್ಲ ಹಾಳಾಗೋಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಬಂದಿಲ್ಲ, ಗ್ರಾಮ ಪಂಚಾಯತಿಯವರು ಯಾರು ಬಂದಿಲ್ಲ. ಇಲ್ಲಿ ಯಾರಾದ್ರೂ ಇದ್ರೆ ದಯವಿಟ್ಟು ನಮಗೆ ಇದಕ್ಕೆ ಒಂದು ಪರಿಹಾರ ಕೊಡ್ಬೇಕು. ಏನಾದ್ರು ಶಾಶ್ವತ ಪರಿಹಾರ ಸಿಗ್ಬೇಕು ಅಂತ ನಾವು ಈ ವಿಡಿಯೋನ ಮಾಡ್ತಾ ಇದೀವಿ. ಇಲ್ಲಿ ನೋಡ್ರಿ, ನಮ್ಮ ಅಪ್ಪಾಜಿ ಪತ್ರಗಳೆಲ್ಲ ನೀರಲ್ಲಿ ನೆಂದು ಹಾಳಾಗೋಗಿದೆ. ಇದು ನಾವ್ ಏನ್ ಮಾಡ್ಬೇಕು ಮುಂದೆ? ಈ ಪತ್ರಗಳಿಲ್ಲ ಅಂದ್ರೆ ಮುಂದೆ ಏನೂ ಸಾಗಲ್ಲ. ಇದೆಲ್ಲ ನೆಂದೋಗಿದೆ. ನಾವ್ ಏನ್ ಮಾಡ್ಬೇಕು? ಅವ್ರಿಬ್ರು ಚಿಕ್ಕ ಮಗುನ ಇಟ್ಕೊಂಡು ಏನ್ ಮಾಡ್ಬೇಕು? ನಾವ್ 3 ಜನ ಹೆಣ್ಮಕ್ಳು, ನನ್ನ ತಮ್ಮ, ನಾವೆಲ್ಲ ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋರು. ಏನಾದ್ರು ಮಳೆ ಬಂದಿದಾಯ್ತು ಅಂದ್ರೆ ನಾವ್ ಅಲ್ಲಿಂದ ಬಂದು ನೋಡಕ್ ಆಗ್ತಿಲ್ಲ. ಇಲ್ಲಿಯವರು ಯಾರೂ ಬಂದಿಲ್ಲ. ಇದುವರೆಗೂ ಯಾರೂ ಬಂದು ನಮಗೆ ಏನೂ ಮಾಡಿಲ್ಲ. ದಯವಿಟ್ಟು ನಮಗೆ ಏನಾದ್ರೂ ಪರಿಹಾರ ಮಾಡ್ಕೊಡಿ ಇದಕ್ಕೆ. ಅದೇ ಸ್ವಾಮಿ, ನಾವು 2022ರಿಂದನೂ ಮನೆಗೆ ನೀರು ನುಗ್ತಾ ಇದೆ. ನಮ್ಮಲ್ಲಿ ಏನಾಗಿದೆ ಅಂದ್ರೆ, ಅವನು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಗೆದ್ದಿರುವಂತವನು BJP ವರ್ತಕ. ಅವನು ಹೇಳ್ತಿದ್ದಾನೆ, ನೀವು ನನಗೆ ವೋಟ್ ಹಾಕಿಲ್ಲ, ನಾನು ಮಾಡಿಸಲ್ಲ ಅಂತ ಹೇಳ್ತಿದ್ದಾರೆ. ದಯಮಾಡಿ ಇದನ್ನ ಎಲ್ಲಿ ಯಾವ ಅಧಿಕಾರಿ ಮೇಯ್ನ್ ಇದಾರೋ ಅವ್ರು ಬಂದ್ಬಿಟ್ಟು, ನಮ್ಮ ತಂದೆ ತಾಯಿಗೆ 75 ವರ್ಷ ಆಗಿದೆ, ಕಣ್ ಕಾಣಲ್ಲ. ನೈಟ್ ಹೊತ್ತು ಮಳೆ ಬಂದಾಗ ನೀರು 5 ವರ್ಷದಿಂದ ಬರ್ತಾ ಇದೆ. ಅವ್ರು ಏನಾರು ಮಲಗಿರೋ ಟೈಮಲ್ಲಿ ಮನೆ ಬಿದ್ದು ಏನಾರು ಆದರೆ ಜವಾಬ್ದಾರಿ ಸರ್ಕಾರನೇ ವಹಿಸ್ಕೊಬೇಕು. ದಯಮಾಡಿ ಶಿವಲಿಂಗೇಗೌಡರು ಶಾಸಕರು, ಅರಸೀಕೆರೆ ಶಾಸಕರು ಎಲ್ಲಿದ್ರು ಸಹ ಇದನ್ನು ಬಂದು ಖುದ್ದಾಗಿ ನೋಡಿ ನಮ್ಮ ಸಮಸ್ಯೆಗೆ ಪರಿಹಾರ ಕೊಡಲೇಬೇಕು. ನೋಡಿ, ಇಲ್ಲಿ ತಿನ್ನೋ ಅಕ್ಕಿ ಸಹ ನೆಂದೋಗಿದೆ. ನಾವು ಯಾವ್ದ್ರಲ್ಲಿ ಸಹ ಊಟ ಮಾಡಬೇಕು? ನಾವು ಇರೋದು ಎಲ್ಲೋ ಇದ್ದೀವಿ. ನಮ್ಮ ತಂದೆ ತಾಯಿಗಳಿಗೆ ಎಷ್ಟು ಕಷ್ಟ ಆಗ್ತಿದೆ. ದಯಮಾಡಿ ಎಲ್ಲರೂ ಇದ್ದ ಸಂಬಂಧಿಕ ಅಧಿಕಾರಿಗಳು ಬಂದು ಈ ಸಮಸ್ಯೆನ ಶೀಘ್ರವೇ ಬಗೆಹರಿಸ್ಕೊಡ್ಬೇಕು. ಇದರಿಂದ ನಾವು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ. ದಯಮಾಡಿ ಇದನ್ನು ಆದಷ್ಟು ಬೇಗ ಪರಿಹರಿಸ್ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಇನ್ನು ಚುನಾವಣೆ ಸಮಯದಲ್ಲಿ ಭಾನುವಾರ ಸಹ ಮನೆ ಮನೆಗೆ ಬಂದು ವೋಟ್ ಕೇಳ್ತಾರೆ. ಆದ್ರೆ ಈಗ ಭಾನುವಾರ ರಜೆ ಇದೆ, ಯಾರು ಕೂಡ ಬರಲ್ಲ ಅಂತಾರೆ. ಚುನಾವಣೆ ಟೈಮಲ್ಲಿ ಮತ ಕೇಳೋಕೆ ಭಾನುವಾರ ಇರಲ್ಲ, ಇವಾಗ ಮಾತ್ರ ಅವರಿಗೆ ನೆಪಗಳು ಇರುತ್ತೆ ಎಂದು ಗ್ರಾಮಸ್ಥರು ಕಿಡಿಕಾರಿದ್ರು. ಸ್ವಾಮಿ, ನಾವು ಈ ಮಳೆಗಾಲದಲ್ಲಿ ಮಳೆ ನೀರು ಬಂದು ಮಳೆಕಾಲ ನೀರು ಬಂದು ಕಾಗದ ಪತ್ರಗಳು ದಿನಸಿ ಎಲ್ಲ ಹಾಳಾಗೋಗಿದೆ. ಈ ಸಂಬಂಧಪಟ್ಟವರಿಗೆ ಯಾರಿಗಾರ ತಿಳಿಸಿ ಒಬ್ಬರು ಬರಲ್ಲ, ರಾಜಕೀಯದಲ್ಲೂ ಒಬ್ಬರು ಬರಲ್ಲ, ಇವತ್ತರೆಗೂ ತಿರುಗಿ ನೋಡಿಲ್ಲ. ಈ ಡಾಕ್ಯುಮೆಂಟ್ಸ್ ಎಲ್ಲ ಹಾಳಾಗೋಗಿದೆ. ನೋಡಿ, ಏನ್ ಮಾಡೋಣ ನಾವು? ಇದು ಪರಿಹಾರ ಮಾಡಿಕೊಡಿ ಸ್ವಾಮಿ, ಏನಾರ ಮಾಡಿ ನೀವು. ನಾವಿಬ್ಬರೇ ಇದ್ದೀವಿ, ರಾತ್ರೆಲ್ಲ ನೀರು ತುಂಬ್ಕೊಂಡು ಎಲ್ಲ ಸುಮ್ಮನೆ ಆಗಿದೆ. ಇದರಲ್ಲೇ ಕುಂತ್ಕೊಂಡು ಜಪ ಮಾಡ್ತಿದ್ದೀವಿ, ನಿದ್ದೆ ಇಲ್ಲ, ಏನಿಲ್ಲ, ಆರೋಗ್ಯನೂ ಕೆಟ್ಟೋಗಿದೆ, ಕಣ್ಣು ಕಾಣಲ್ಲ. ಏನ್ ಮಾಡೋಣ ಸ್ವಾಮಿ ನಾವು ಈಗ?
ಏನಾರ ಮಾಡಿ ಪರಿಹಾರ ಮಾಡಿಕೊಡಿ ನಮಗೆ. ಇತ್ತ ಅರಸೀಕೆರೆ ನಗರದ ಜಯಚಾಮರಾಜೇಂದ್ರ ಸರ್ಕಾರಿ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಆಸ್ಪತ್ರೆಯ ವಾರ್ಡ್ಗಳಿಗೆ ಮಳೆ ನೀರು ನುಗ್ಗಿದ್ದು ರೋಗಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಅಲ್ಲದೆ ವಾರ್ಡ್ಗಳಲ್ಲಿ ನೀರು ತುಂಬಿರುವುದನ್ನ ಸಾರ್ವಜನಿಕರು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನಿತ್ಯ ಈ ಆಸ್ಪತ್ರೆಗೆ ಸಾವಿರಾರು ಮಂದಿ ರೋಗಿಗಳು ಬರ್ತಾರೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಆಸ್ಪತ್ರೆಯ ಬಗ್ಗೆ ಗಮನವನ್ನ ಹರಿಸಿ ಈ ಸಮಸ್ಯೆ ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕಾಗಿದೆ ಎಂದು ಸಾರ್ವಜನಿಕರು ಮನವಿ ಮಾಡಿದ್ರು. ಎಂಡಿ ನಾಸೀರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.